ಆದಿಕಾಂಡ ಭಾಗ 6 1ರಿಂದ 22ವರೆಗೆ ಓದಿಕೊಳ್ಳೋಣ. ಮನುಷ್ಯರ ಕೆಟ್ಟತನ. ಭೂಮಿಯ ಮೇಲೆ ಮನುಷ್ಯರ ಸಂಖ್ಯೆ ಹೆಚ್ಚಾಯಿತು. ಇವರಿಗೆ ಹುಟ್ಟಿದ ಹೆಣ್ಣು ಮಕ್ಕಳು ಸೌಂದರ್ಯವಾಗಿರುವುದನ್ನು ನೋಡಿ ದೇವಪುತ್ರರು ತಮಗೆ ಇಷ್ಟವಾದವರನ್ನು ಹೆಂಡತಿಯರನ್ನಾಗಿ ಮಾಡಿಕೊಂಡರು. ಆಗ ಯೆಹೋವನು, ನನ್ನ ಆತ್ಮವು ಮನುಷ್ಯರಲ್ಲಿ ಶಾಶ್ವತವಾಗಿ ಇರಲು ಸಾಧ್ಯವಿಲ್ಲ, ಏಕೆ ಅಂದರೆ ಅವರ ರಕ್ತ ಮಾಂಸವು ಹೊಂದಿರುವ ಮೃತ್ಯರು, ಅವರು 120 ವರ್ಷ ಬದುಕುವವರು ಅಂದನು. ಆ ನಂತರ ದೇವಪುತ್ರರು ಮನುಷ್ಯ ಪುತ್ರಿಯರೊಂದಿಗೆ ಸಂಗಮಿಸಿದಾಗ ಮಕ್ಕಳು ಹುಟ್ಟಿದರು. ಆ ಕಾಲದಿಂದಲೂ ಅದಾದ ನಂತರವೂ ಜಗತ್ತಲ್ಲಿ ನೆಪಲಿಯವರು ಇದ್ದರು. ಇವರು ಪೂರ್ವಕಾಲದಲ್ಲಿ ಪ್ರಸಿದ್ಧರಾಗಿದ್ದು ಪರಾಕ್ರಮಶಾಲಿಗಳು ಎಂದು ಹೆಸರಾದವರು. ಮನುಷ್ಯರ ಕೆಟ್ಟತನವು ಭೂಮಿ ಮೇಲೆ ಹೆಚ್ಚಾಗಿರುವುದನ್ನು ಅವರು ತಮ್ಮ ಹೃದಯದಲ್ಲಿ ಹೆಚ್ಚಿಸುವುದಿಲ್ಲವೋ, ಯಾವಾಗಲೂ ಕೆಟ್ಟ ಆಲೋಚನೆಗಳನ್ನು ಮಾಡುತ್ತಿರುವುದನ್ನು ಯೆಹೋವನು ನೋಡಿದನು. ಯೆಹೋವನು ಭೂಮಿಯ ಮೇಲೆ ಮನುಷ್ಯರನ್ನು ಉಂಟು ಮಾಡಿದ್ದಕ್ಕೆ ಬಾಧೆಪಟ್ಟು ತನ್ನ ಹೃದಯದಲ್ಲಿ ನೊಂದುಕೊಂಡನು. ಇದಲ್ಲದೆ ಯೆಹೋವನು, ನಾನು ಸೃಷ್ಟಿಸಿದ ಮನುಷ್ಯನು ಜಾತಿಯನ್ನು ಭೂಮಿಯ ಮೇಲಿನಿಂದ ಅಳಿಸಿ ಬಿಡುವೆನು. ಮನುಷ್ಯರೊಂದಿಗೆ ಸಕಲ ಕಾಡು ಮೃಗ, ಕ್ರಿಮಿ ಕೀಟ, ಪಕ್ಷಿಗಳನ್ನು ನಾಶ ಮಾಡುವೆನು. ನಾನು ಅವರನ್ನು ಸೃಷ್ಟಿ ಮಾಡಿದ್ದಕ್ಕೆ ಸುಖವಾಗುತ್ತಿದೆ ಎಂದು ದುಃಖಿಸಿದನು. ಆದರೆ ನೋಹನ ನಡವಳಿಕೆ ಯೆಹೋವನಿಗೆ ಮೆಚ್ಚುಗೆಯಾಗಿದ್ದರಿಂದ ನೋಹನಿಗೆ ಯೆಹೋವನ ದಯ ದೊರಕಿತು. ನೋಹನ ಚರಿತ್ರೆ. ನೋಹನು ಸತ್ಯವಂತನು, ಎಲ್ಲ ಜನರಲ್ಲಿ ನೀತಿವಂತನು ಆಗಿದ್ದನು. ಅವನು ದೇವರೊಂದಿಗೆ ಅನ್ಯೋನ್ಯವಾಗಿ ನಡೆದುಕೊಂಡಿದ್ದನು. ನೋಹನು ಶೇಮ್, ಹಾಮ್, ಯೆಫೆತ್ ಎಂಬ 3 ಮಂದಿ ಮಕ್ಕಳನ್ನು ಪಡೆದಿದ್ದನು. ಭೂಲೋಕದವರು ದೇವರ ದೃಷ್ಟಿಯಲ್ಲಿ ಕೆಟ್ಟ ನಡತೆಯಿಂದ ದೋಷಿಗಳಾಗಿದ್ದರು. ಹಿಂಸೆ ಮತ್ತು ಅನ್ಯಾಯ ಭೂಮಿಯನ್ನು ತುಂಬಿಕೊಂಡಿತ್ತು. ದೇವರು ಭೂಮಿಯನ್ನು ನೋಡಿದಾಗ ಅದು ಕೆಟ್ಟೋಗಿ ಕಲ್ಪಿತಗೊಂಡಿತ್ತು. ಭೂಮಿವಾಸಿಗಳು ಎಲ್ಲರೂ ತಮ್ಮ ನಡವಳಿಕೆಯನ್ನು ಕೆಡಿಸಿಕೊಂಡಿದ್ದರು. ಆಗ ದೇವರು ನೋಹನಿಗೆ, ಎಲ್ಲ ಮನುಷ್ಯರಿಗೆ ಅಂತ್ಯವನ್ನು ತೀರ್ಮಾನಿಸಿದ್ದೇನೆ. ಭೂಲೋಕವು ನ್ಯಾಯದಿಂದಲೂ ಅನ್ಯಾಯದಿಂದಲೂ ಹಿಂಸೆಯಿಂದಲೂ ತುಂಬಿದೆ. ನಾನು ಭೂಮಿಯೊಂದಿಗೆ ಅವರನ್ನು ಅಳಿಸಿ ಬಿಡುತ್ತೇನೆ. ನೀನು ನಿನಗೋಸ್ಕರ ತುರಿಯ ಮರದಿಂದ ನವೆಯನ್ನು ಮಾಡಿಕೊ. ಅದರಲ್ಲಿ ತುಂಬಾ ಕೋಣೆಗಳನ್ನು ಇರಬೇಕು. ಒಳಗೂ ಹೊರಗೂ ರಾಳವನ್ನು ಹಚ್ಚು. ನೀನು ಅದನ್ನು ಮಾಡಬೇಕಾದ ವಿಧಾನ ಹೇಗೆ ಅಂದರೆ, ಅದು 300 ಮೊಳ ಉದ್ದವು, 50 ಮೊಳ ಅಗಲವು, 30 ಮೊಳ ಎತ್ತರವು ಉಳಿದಿರಬೇಕು. ಅದರ ಚಾವಣಿಯ ಕೆಳಗೆ ಸುತ್ತಲೂ 1 ಮೊಳ ಎತ್ತರದ ಕಿಟಕಿಯನ್ನು ಮಾಡಬೇಕು. ಪಕ್ಕದಲ್ಲಿ ಬಾಗಿಲನ್ನು ಇಡಬೇಕು. ನವೆಯಲ್ಲಿ ಒಂದರ ಮೇಲೊಂದಾಗಿ 3 ಅಂತಸ್ತುಗಳನ್ನು ಮಾಡಬೇಕು. ನಾನಂತೂ ಭೂಮಿಯ ಮೇಲೆ ಜಲಪ್ರಳಯವನ್ನು ಬರಮಾಡಿ ಆಕಾಶದ ಕೆಳಗಿರುವ ಸಕಲ ಪ್ರಾಣಿಗಳನ್ನು ನಾಶ ಮಾಡುವೆನು. ಭೂಮಿಯಲ್ಲಿರುವ ಸಮಸ್ತವು ಲಯವಾಗುವುದು. ಆದರೆ ನಿನ್ನೊಂದಿಗೆ ನಾನು ಒಂದು ಒಡಂಬಡಿಕೆಯನ್ನು ಮಾಡಿಕೊಂಡಿದ್ದೇನೆ. ನೀನು ನಿನ್ನ ಹೆಂಡತಿ, ಮಕ್ಕಳು, ಸೊಸೆಯರು ಸಹಿತವಾಗಿ ನೆಲೆಯಲ್ಲಿ ಸೇರಬೇಕು. ಇದಲ್ಲದೆ ಜೀವಿಗಳು ಪ್ರತಿ ಜಾತಿಯಲ್ಲಿ 1 ಗಂಡು 1 ಹೆಣ್ಣು, ಹೀಗೆ 2 ನೆಲೆಯಲ್ಲಿ ಸೇರಿಸಿ ನಿನ್ನೊಂದಿಗೆ ಉಳಿಸಿ ಕಾಪಾಡಿಕೊಳ್ಳಬೇಕು. ಪಶು ಪಕ್ಷಿ ಕಾಡು ಮೃಗ ಕ್ರಿಮಿ ಕಿರೀಟ ಇವುಗಳು ಸಕಲ ಜಂತುಗಳಲ್ಲಿ 2
ಬರುವುದಕ್ಕಾಗಿ ನಿನ್ನ ಬಳಿಗೆ ಬರುವವು. ನಿನಗೂ ಅವುಗಳಿಗೆ ಪೋಷಣೆಯಾಗುವಂತೆ ಸಕಲ ವಿಧವಾದ ಆಹಾರ ಪದಾರ್ಥಗಳನ್ನು ನಿನ್ನ ಬಳಿಯಲ್ಲಿ ಕೂಡಿಸಿಟ್ಟುಕೊಳ್ಳಬೇಕು ಎಂದು ಹೇಳಿದನು. ದೇವರು ಅಪ್ಪಣೆ ಕೊಟ್ಟ ಪ್ರಕಾರ ನೋಹನು ಮಾಡಿದನು. ಈ ವಾಕ್ಯವು ನಮ್ಮೆಲ್ಲರ ಆತ್ಮಿಕವಾಗಿ ಆಶೀರ್ವದಿಸಲಿ. ಆಮೇಲೆ